ವಾರ್ತೆಗಳ ವಿವರ. ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್, ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಪೊಲೀಸ್ ಮಹಾನಿರ್ದೇಶಕರಾದ ಅಲೋಕ್ ಕುಮಾರ್ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಕಚೇರಿಗೆ ಭೇಟಿ ನೀಡಿ ವಿವಿಧ ಸಭೆಗಳನ್ನು ನಡೆಸಿದರು. ಇನ್ನು ಪರಿಶೀಲನೆಗಿಂತ ಮುನ್ನ ಪೊಲೀಸ್ ಗೌರವ ವಂದನೆಗಳನ್ನು ಅವರಿಗೆ ಸಲ್ಲಿಸಲಾಯಿತು. ನಂತರ ಸಂತೋಷ್ ಎಂಎಸ್ ಅಂದರೆ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳು, ಹಾಗೆ ಶ್ರೀಮತಿ ದಿವ್ಯಶ್ರೀ ಡಿಐಜಿ ಕಾರಾಗೃಹ ಉತ್ತರ ವಲಯ ಬೆಂಗಳೂರು, ಹಾಗೆ ಶಿವಪ್ರಕಾಶ್ ಕೆಆರ್ ಜೈಲ್ ಸೂಪರಿಂಟೆಂಡೆಂಟ್ಗಳಾದಂತಹ ಡಾಕ್ಟರ್ ಪಿ ರಂಗನಾಥ್, ಹಾಗೆ ಭವ್ಯ ಪಿ, ಹಾಗೆ ಕಾರ್ಯಪ್ಪ ಎಜಿ, ಇನ್ನು ರಮೇಶ್ ಕುಮಾರ್ ಅವರೊಂದಿಗೆ ಸಭೆಯನ್ನು ನಡೆಸಿ ಸೂಕ್ತ ಸಲಹೆ ಸೂಚನೆಗಳನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸಿದರು. ಅದು ಮೇಲ್ ಪ್ರಿಸನರ್ ಸಲುವಾಗಿ ಒಂದು ಸೆಂಟ್ರಲ್ ಪ್ರಿಸನ್ ಇದೆ ಮತ್ತು ಫಿಮೇಲ್ ಪ್ರಿಸನರ್ ಸಲುವಾಗಿ ಸೆಂಟ್ರಲ್ ಪ್ರಿಸನ್ ಇದೆ. ಇಲ್ಲಿ 819 ಜನ ಅವರು ಮೇಲ್ ಪ್ರಿಸನರ್ಸ್ ಇಲ್ಲಿದ್ದಾರೆ, 32 ಜನ ಫಿಮೇಲ್ ಪ್ರಿಸನರ್ಸ್ ಇದ್ದಾರೆ. ಆನಂತರ ಮೂರನೇಲಿ ಹೈ ಸೆಕ್ಯೂರಿಟಿ ಪ್ರಿಸನ್ದು ಒಂದು ಕನ್ಸ್ಟ್ರಕ್ಷನ್, ಅದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಪ್ರಾಜೆಕ್ಟ್ ಇದೆ, ಅದು ಕೂಡ ಇದೆ. ಸೊ ಇದು ಪ್ರಾಜೆಕ್ಟ್ ಇಲ್ಲಿ ಇದೆ. 3 ಸಂಸ್ಥಾನ ನಮ್ಮ ಪ್ರಕಾರ ಪ್ರಿಸನ್ ರಿಲೇಟೆಡ್ ಇಲ್ಲಿ ಇವೆ. ಸೊ ಅದಕ್ಕಾಗಿ ಶಿವಮೊಗ್ಗ ಪ್ರಿಸನ್ ಡಿಪಾರ್ಟ್ಮೆಂಟ್ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇದು ಆಗಿಬರುತ್ತೆ. ಸೊ ನಾನು ಇದು 3 ಇದಕ್ಕೆ ನೋಡಬೇಕು, ಅದಕ್ಕಾಗಿ ನಾನು ಬಂದೆ. ನಿನ್ನೆ ಮೇನ್ ಪ್ರಿಸನ್ ಏನಿದೆ ಅಲ್ಲಿ ಭೇಟಿ ಕೊಟ್ಟೆ, ಆನಂತರ ಫಿಮೇಲ್ ಪ್ರಿಸನ್ಗೆ ಭೇಟಿ ಕೊಟ್ಟೆ. ಇವತ್ತು ಬೆಳಿಗ್ಗೆ ಅಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗಿ ಏನು ಕಾಮಗಾರಿ ಇದೆ, ಯಾಕೆಂದರೆ 100 ಕೋಟಿ ಅದರ ಸಲುವಾಗಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅದು ಮಂಜೂರಾತಿ ಆಗಿದೆ. ಯಾವ ರೀತಿ ಅವರು ಕೆಲಸ ನಡೀತಾ ಇದೆ ಅದೆಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. ಆನಂತರ ಈಗ 11 ಗಂಟೆಯಿಂದ ಯಾಕೆಂದರೆ ಪ್ರಿಸನ್ನಲ್ಲಿ ಏನಾದರೂ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಥವಾ ಪ್ರಿಸನ್ ಏನಾದರೂ ಗಲಾಟೆ ಮಾಡ್ತಾರೆ, ಸೊ ಲೋಕಲ್ ಪೊಲೀಸ್ದು ನಮಗೆ ಸಹಾಯ ಬೇಕಲೇಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಕೋಆರ್ಡಿನೇಷನ್ ಮೀಟಿಂಗ್ KSISFದು ನಮ್ಮ ಶಿವಪ್ರಕಾಶ್ ಅವರು ಇದ್ದಾರೆ, ಅವರ ಜೊತೆಗೆ DHO ಅವರು ನಟರಾಜ್ ಅವರು ಇದ್ದರು, ಅವರ ಜೊತೆಗೆ ಡಾಕ್ಟರ್ ಮಧುಸೂದನ್ ಮತ್ತು ನಿಖಿಲ್ ಇವರು, ನಾವು ಯಾವ ರೀತಿಯಲ್ಲಿ ಕೆಲವು ಸಮಸ್ಯೆಗಳು ಇದೆ ನಾವು ಜೊತೆಗೆ ಕೆಲಸ ಮಾಡಿಕೊಂಡು ಪ್ರಿಸನ್ ಸೆಕ್ಯೂರಿಟಿ ಹೆಚ್ಚಿಸ್ಬೋದು. ಮತ್ತು ಅಲ್ಲಿ ಒಳಗಡೆ ಆರೋಗ್ಯ ಸಂಬಂಧಪಟ್ಟದ್ದು ಕೆಲವು ಸಮಸ್ಯೆಗಳಿದೆ, ಮೆಡಿಸಿನ್ ಸಪ್ಲೈ ಬಗ್ಗೆ ಸ್ವಲ್ಪ ಸಮಸ್ಯೆಗಳು ಇದೆ, ಅದು ಹೇಗೆ ನಾವು ಅದು ನಮ್ಮ ನಿರ್ವಹಣೆ ನಾವು ಮಾಡಬೇಕು ಅದರ ಬಗ್ಗೆ ನಾವು ಚರ್ಚೆ ಈಗ ಮಾಡಿದ್ದೀವಿ. ಸೊ ಆ ಎಲ್ಲ ಉದ್ದೇಶ ನಾವು ಇಟ್ಕೊಂಡು ನಾವು ಮಾಡಿದ್ದು. ನಮ್ಮ ಜೊತೆಗೆ ನಮ್ಮ DIG ಪ್ರಿಸನ್ ದಿವ್ಯಾ ಅವರು ಕೂಡ ಇದ್ದಾರೆ, ಮತ್ತು ಕರಿಯಪ್ಪ ಅವರು ಅಡಿಷನಲ್ SP ಇದ್ದಾರೆ, ರಮೇಶ್ ಇದ್ದಾರೆ, ಡಾಕ್ಟರ್ ರಂಗನಾಥ್ ಅವರು ಲೋಕಲ್ ಇದ್ದಾರೆ, ಪ್ರೊಫೆಷನರ್ ಮೇಘಾ ಇದ್ದಾರೆ. ಸೊ ಎಲ್ಲರೂ ನಾವು ಕೂಲಂಕುಷವಾಗಿ 1.5 ಗಂಟೆಗೆ ನಾವು ಇದು ಚರ್ಚೆ ನಾವು ಮಾಡಿದ್ದೀವಿ ಮತ್ತು ಕೆಲವು ಒಳ್ಳೆಯ ಸಲಹೆ ಸೂಚನೆಗಳು ಬಂದಿದೆ. ಮುಂದೆ ಇನ್ನೂ ಒಳ್ಳೆಯ ರೀತಿಯಿಂದ ನಮ್ಮ ಕಾರಾಗೃಹ ಇಲಾಖೆ ವತಿಯಿಂದ ಅವರು ಕೆಲಸ ಮಾಡ್ತಾರೆ. ನಾವು ಈಗ ಡಿ-ಅಡಿಕ್ಷನ್ ಬಗ್ಗೆ ಕೆಲವು ಕ್ರಮಗಳು ತೊಗೊಳ್ಬೇಕಾಗದ್ದು, ಡಿ-ಅಡಿಕ್ಷನ್ ಸೆಂಟರ್ ಓಪನ್ ಮಾಡಬೇಕು, ಮತ್ತು ಗಾಂಜಾ ಅಥವಾ ಮೊಬೈಲ್ದು ಸಾಗಾಣಿಕೆ ಏನಾಗತ್ತೆ, ಜನ ಎಸೆತಾ ಇದ್ದಾರೆ, ಅದು ಹೇಗೆ ನಾವು ಇನ್ನೂ ಕಡಿಮಾನ ಹಾಕಬೇಕು. ಅವರು ಮೇಲೆ ಸರ್ಚ್ ಎಲ್ಲ ಮಾಡ್ತಾನಿದ್ದಾರೆ. ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವರು ಕೂಡ ಔಚಕ್ಕಾಗಿ ಸರ್ಚ್ ಎಲ್ಲ ಮಾಡಬೇಕು. ಮತ್ತು ಇದು ಎಲ್ಲ ಅಕ್ರಮ ಚಟುವಟಿಕೆ ಇದಕ್ಕೆ ಇನ್ನೂ ನಾವು ಕಡಿಮಾನ ಒಳ್ಳೆ ರೀತಿಯಿಂದ ನಮ್ಮ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸು ಸಹಾಯದಿಂದ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು, ಜನರಿಗೆ ಕೂಡ ನೆಮ್ಮದಿ ಇರಬೇಕು. ಮತ್ತು ಒಳಗಡೆ ಯಾರು ಕೈದಿಗಳು ಯಾರ್ದು ನಡತೆ ಚೆನ್ನಾಗೇ ಇದೆ ಅವರು ಕೂಡ ಅಲ್ಲಿ ಚೆನ್ನಾಗಿ ಅವರು ಇರಬೇಕು. ಯಾಕೆಂದ್ರೆ ಎಲ್ಲರೂ ಅಲ್ಲಿ ಏನಿದ್ದಕ್ಕೆ ಭಾಳ ಬದಮಾಸಿಲ್ಲ. 80% ನಾವು ಹೇಳ್ತೀವಿ ಯಾರು ಕನ್ವಿಕ್ಟೆಡ್ ಪ್ರಿಸನರ್ಸ್ ಇದ್ದಾರೆ ಅವರು ಫಸ್ಟ್ ಟೈಮ್ ಆಫೆಂಡರ್ಸ್ ಇರ್ತಾರೆ, ಅವರು ಸೆಕೆಂಡ್ ಆಫೆನ್ಸ್ ಮಾಡಿಲ್ಲ, ಅವರು ಒಂದೇ ಆಫೆನ್ಸ್ ಮಾಡಿದ್ದಾರೆ. ಅದು ಏನು ಮಾಡ್ತಾರೆ, ಅವರು ಗಂಡ ಹೆಂಡ್ತಿದು ಕೊಲೆ ಮಾಡಿರ್ತಾನೆ, ಹೆಂಡ್ತಿ ಗಂಡಂದು ಕೊಲೆ ಮಾಡಿರ್ತಾನೆ, ಸೊಸೆ ಇದು ತಮ್ಮ ಅತ್ತೆದು ಕೊಲೆ ಮಾಡಿರ್ತಾಳೆ, ಅತ್ತೆ ಸೊಸೆದು ಕೊಲೆ ಮಾಡಿರ್ತಾಳೆ. ಈ ರೀತಿ ಕೇಸೇಜ್ ಏನಿದ್ದಕ್ಕೆ ವೈಯಕ್ತಿಕ ದ್ವೇಷ ಮತ್ತು ವೈಯಕ್ತಿಕ ಅದು ಒಂದು ನಾವು ಹೇಳ್ಬೋದು ಸಮಸ್ಯೆಗಳ ಸಲುವಾಗಿ ಹೆಚ್ಚೆಚ್ಚಾಗಿ ಜನ ಅದಕ್ಕೆ ಸಲುವಾಗಿದ್ದಾರೆ. ಆರ್ಗನೈಸ್ಡ್ ಕ್ರೈಮ್ಲಿ ಇರೋವರು ಈ ರೀತಿ ಇರೋರು ಬಹಳ ಅಷ್ಟು ಜನ ಇಲ್ಲ. ಸೊ ಎಲ್ಲರೂ ಬಹಳ ಭಾರಿ ಕ್ರಿಮಿನಲ್ಗಳು ಇದ್ದಾರೆ, ಅದು ಕೂಡ ಮನೋಭಾವನೆ ನಮ್ಮ ಪ್ರಕಾರ ಇಟ್ಕೊಳ್ಳೋದು ಸರಿ ಆಗಲ್ಲ. ಆದರೆ ಯಾರು ಬದಮಾಸಿದ್ದಾರೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಲೋಕಲ್ ಪೊಲೀಸ್ ಆಗಲಿ ಅಥವಾ ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತೊಗೊಳ್ಬೇಕು ಅವರು ನಾವು ತೊಗೊಳ್ತೀವಿ. ಆದರೆ ಯಾರು ಒಂದು ನ್ಯಾಯಾಲಯದಿಂದ ಅವ್ರಿಗೆ ಶಿಕ್ಷೆ ಆಗಿದೆ, ಈಗ ಅವ್ರಿಗೆ ಏನಾದರೂ ಯಾಕೆಂದ್ರೆ ನೋಡಿ ಕನ್ವಿಕ್ಷನ್ ಆಗಬಾರ್ದು ಬಹಳ ಈಸಿ ಆಗಿ ಪಾಕ್ಸೋ ಕೇಸಲ್ಲಿ. ಅದು ಕನ್ವಿಕ್ಷನ್ ಕೂಡ 1-2 ವರ್ಷ ಇಲ್ಲ, ಈ 20 ವರ್ಷ ಕೊಟ್ಬಿಡ್ತಾರೆ. ಸೊ ಈ ರೀತಿ ನಾನು ಕೇಸಸ್ ನೋಡಿದ್ದೇನೆ ಎಲ್ಲ ಕಡೆ. ಅವ್ರಿಗೆ ಓದೋದು ಕೂಡ ನಾವು ಇದು ಮಾಡ್ತೀವಿ. ಈಗ ಮೈಸೂರಿನಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಏನಿದೆ ಅವರ ಮೂಲಕ ಅವ್ರಿಗೆ ವಿದ್ಯಾಭ್ಯಾಸ ಮಾಡೋದು ಏನಾದರೂ ಅವ್ರಿಗೆ ಇದ್ದರೆ
ಅದು ಕೂಡ ನಾವು ಅವ್ರಿಗೆ ಸವಲತ್ತು ನಾವು ಕೊಡ್ತೀವಿ. ಮತ್ತು ಅವರು ಏನಾದರೂ ಹಾರ್ಡನ್ ಕ್ರಿಮಿನಲ್ ಆಗಬಾರ್ದು ಮತ್ತು ಬೇರೆ ರೀತಿ ಅವ್ರಿಗೆ ಪಾಸಿಟಿವ್ ಮಾಡಬೇಕು. ಸೊ ನಾವು ಇಲ್ಲಿ ಮತ್ತು ಎಲ್ಲ ಕಡೆ ನಾವು ಹೇಳ್ತಾ ಇದ್ದೀವಿ, ಆ ಅಭಿಯಾನ ಏನಿದೆ ಅವ್ರಿಗೆ ಸ್ವಲ್ಪ ಬದುಕು ಬಗ್ಗೆ ಒಂದು ಪಾಸಿಟಿವಿಟಿ ಇರಲಿ. ಸೊ ಬೇರೆ ಬೇರೆ ಚಟುವಟಿಕೆಯಲ್ಲಿ ಒಂದು ಕ್ರಿಯೇಟಿವ್ ಚಟುವಟಿಕೆಯಲ್ಲಿ ಅವ್ರಿಗೆ ಭಾಗವಹಿಸಲಿಕ್ಕೆ ನಾವು ಅವ್ರಿಗೆ ಸ್ವಲ್ಪ ನಾವು ಎನ್ಕರೇಜ್ ನಾವು ಅವ್ರಿಗೆ